BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BMX ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BMX ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ,
ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಭಾವಚಿತ್ರದ ಅನಾವರಣೆ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಇಂದು ಜಿಲ್ಲಾಡಳಿತದಿಂದ ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಭಾವಚಿತ್ರವನ್ನು ವೇದಿಕೆಯ ಮೇಲಿರುವ ಅತಿಥಿ ಗಣ್ಯರು ಅನಾವರಣಗೊಳಿಸಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ MY ಪಾಟೀಲ್ ಮಾತನಾಡಿದರು. ಆ ಸಮಯದಲ್ಲಿ ಬಸವಣ್ಣನವರು ಇವತ್ತು ಮಂತ್ರಿಯಾಗಿ ಬಸವ ಕಲ್ಯಾಣ ಬಿಜ್ಜಾನ ಏನು ಆಳ್ವಿಕೆಯಲ್ಲಿ ಅವರು ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಿದ್ದು ನಿಮಗೆ ಎಲ್ಲರಿಗೂ ತಿಳಿದ ಸಂಗತಿಯಾಗಿದೆ. ಅಂಥ ಸಮಯದಲ್ಲಿ ಇವತ್ತ ಅವರ ಸಿದ್ಧಾಂತ ಆ ಸಮಯದಲ್ಲಿ ಯಾರು ನಂಬಲಿಕ್ಕೆ ಆಗ್ತಾ ಇರಲಿಲ್ಲ. ಅಂತ ಸಿದ್ಧಾಂತಗಳನ್ನು ನಾವೆಲ್ಲರೂ ಇಟ್ಕೊಂಡು ಸಮಾನತೆ ಮತ್ತು ಕಾಯಕ ತತ್ವ ಅನೇಕ ಬದಲಾವಣೆಯ ಮಾರ್ಗವನ್ನು ನಮ್ಮೆಲ್ಲರಿಗೂ ತೋರಿಸಿಕೊಟ್ಟಿದ್ದು ವಿಶ್ವಗುರು ಬಸವಣ್ಣನವರು ಅಂತೇಳಿ ನಾವು ಸಾರಿ ಹೇಳಬೇಕಾಗ್ತೇವೆ. ಅಷ್ಟೇ ಅಲ್ಲ, ಆ ಸಮಯದಲ್ಲಿ ಅವರ ಸಿದ್ಧಾಂತವನ್ನು ಎಲ್ಲರಿಗೆ ಮುಟ್ಟಿಸುವಾಗ ಅನೇಕ ಸಾವು ನೋವುಗಳನ್ನು ಕಂಡರು. ಅನೇಕ ಶರಣರು ದಿಕ್ಕಪಾಲಾಗಿ ಹೋದರು. ವಚನಗಳು, ಅನೇಕ ವಚನಗಳು ಅವು ಕಳೆದು ಹೋದವು. ಆದರೂ ಕೂಡ ಇವತ್ತು ಬಸವಣ್ಣನವರು ಪ್ರಸ್ತುತರಾಗಿದ್ದಾರೆ. ಯಾಕಂದರೆ ಅವರು ಒಂದೊಂದು ವಚನ ಇಡೀ ನಮ್ಮ ಜೀವನ ಉದ್ದಕ್ಕೂ ಕೂಡ ನಮಗೆ ಪಾಠವನ್ನು ಕಲಿಸುವಂಥ ಒಂದು ವಚನಗಳಾಗಿವೆ. ಇವತ್ತ ಬಸವಣ್ಣನವರು ನಾವು ನೀವು ಎಲ್ಲ ತಿಳ್ಕೊಂಡಾಗೆ ಇವತ್ತು ವಚನ ಸಾಹಿತ್ಯ ಅಷ್ಟೇ ಸೀಮಿತ ಆಗಿಲ್ಲ. ನಿತ್ಯ ಜೀವನದಲ್ಲಿಯೂ ಕೂಡ ನಮಗೆ ಅವೆಲ್ಲ ಅವರು ಇವತ್ತು ಪ್ರಸ್ತುತವಾಗಿ ಈಗ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂತ ಕಲ್ಪನೆ ನಮ್ಮೆಲ್ಲರಿಗೂ ಬರ್ತಾ ಇದೆ. ಅದೇ ರೀತಿ ಇವತ್ತ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆಯುವಂಥ ಸಂವಿಧಾನ ಅವಾಗ ಬಹಳ ಕಠಿಣ ಪರಿಶ್ರಮ ಪಟ್ಟು ವಚನ ಸಾಹಿತ್ಯವನ್ನು ಬರೆದರು. ಅವಾಗ ಅನೇಕ ಸಾವು ನೋವುಗಳನ್ನು ಕೂಡ ಅನುಭವಿಸೋದು ನಾವು ಕಂಡಿದ್ದೇವೆ. ಆದರೆ ಸ್ವತಂತ್ರ ಆದಮೇಲೆ ನಮಗೆ ನಮ್ಮ ಆಡಳಿತಕ್ಕೆ ಏನಾದರೂ ಒಂದು ನೀತಿ ನಿಯಮ ಬೇಕು ಅನ್ನೋ ದೃಷ್ಟಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದಲ್ಲಿ ಒಂದು ಸಂವಿಧಾನ ರಚನೆ. ಇವತ್ತ ಏನು ಅವರ ಸಂವಿಧಾನದ ಆಶಯಗಳು
ಇವತ್ತು ಮನೆ ಮನೆಗೆ ಈ ಸಂದರ್ಭದಲ್ಲಿ ವಿವಿಧ ಧರ್ಮಗುರುಗಳು, ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್, ಎಂವೈ ಪಾಟೀಲ್, ಜಿಲ್ಲಾಧಿಕಾರಿ ಫೌಜಿಯಾ ತನರುಂ, ರೇವುನಾಯಕ ಬೆಳಮಗಿ, ನೀಲಕಂಠರಾವ್ ಮೂಲ್ಗೆ, ಡಾಕ್ಟರ್ ಮೀನಾಕ್ಷಿ ಬಾಳಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕಲಬುರಗಿಯ ಯುನೈಟೆಡ್ ಆಸ್ಪತ್ರೆ ಆರಂಭಗೊಂಡು 12 ವರ್ಷ ಪೂರೈಸುತ್ತಿರುವ ಪ್ರಯುಕ್ತ ಫೆಬ್ರವರಿ 16ರಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಉಚಿತ ಹೃದಯ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಯುನೈಟೆಡ್ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ತಿಳಿಸಿದರು. ಆಸ್ಪತ್ರೆಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆರೋಗ್ಯಕರ ಹೃದಯ ಶೀರ್ಷಿಕೆ ಅಡಿಯಲ್ಲಿ ಅಂದು ನಡೆಯಲಿರುವ ಉಚಿತ ತಪಾಸಣೆ ಶಿಬಿರದಲ್ಲಿ ಇಸಿಜಿ ಸ್ಕ್ರೀನಿಂಗ್, ಎಕೋ ಸ್ಕ್ಯಾನ್, ಫಾಸ್ಟಿಂಗ್ ಶುಗರ್, ಲಿಪಿಡ್ ಪ್ರೊಫೈಲ್, HbA1c, ಹೃದ್ರೋಗ ತಜ್ಞರ ಸಲಹೆ ಹಾಗೂ ಡಯಟ್ ಸಲಹೆ ಉಚಿತವಾಗಿ ಒದಗಿಸಲಾಗುವುದು ಎಂದರು. ಅಂದಿನ ತಪಾಸಣೆ ಶಿಬಿರದಲ್ಲಿ ಹೃದಯಕ್ಕೆ ಸಂಬಂಧಿಸಿದಂತೆ ಏನಾದರೂ ಸಮಸ್ಯೆಗಳು ಇರುವುದು ಪತ್ತೆಯಾದರೆ ಉಚಿತವಾಗಿ ಕೊರೋನರಿ ಆಂಜಿಯೋಗ್ರಾಮ್ ಸಹ ಕೈಗೊಳ್ಳಲಾಗುವುದು ಎಂದು ಸಹ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ತಿಳಿಸಿದರು. 2012ರಲ್ಲಿ ಪ್ರಾರಂಭಗೊಂಡಂಥದ್ದು ಈಗ 12 ವರ್ಷ ನಾವು ಕಂಪ್ಲೀಟ್ ಆಗ್ತಾ ಬಂದು ಈ ವರ್ಷ ನಮಗೊಂದು ವಿಶೇಷವಾದಂಥದ್ದು ಏನಂದರೆ ಕ್ಯಾತ್ ಲ್ಯಾಬ್ ಪ್ರಾರಂಭ ಮಾಡಿದ್ದು ಒಂದು ವಿಶೇಷ. 1 ವರ್ಷ ಆಯಿತು ಕ್ಯಾತ್ ಲ್ಯಾಬ್ ಪ್ರಾರಂಭ ಮಾಡಿ. ಕ್ಯಾತ್ ಲ್ಯಾಬ್ ಸೇವೆ ಬಹಳ ಮುಖ್ಯವಾದಂಥ ಒಂದು ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಇದು ಕಾರ್ಡಿಯಾಲಜಿ ಸರ್ವಿಸಸ್ಗೆ ಮೇನ್ಲಿ ಬೇಕಾಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಬೇರೆ ಬೇರೆ ಇದರ ಅಪ್ಲಿಕೇಶನ್ಸ್ ಇರೋಂಥದ್ದು ಭಾಳ ಜನರಿಗೆ ಅದರ ಮಾಹಿತಿ ಲಭ್ಯವಿಲ್ಲ. ಈಗ ಪೆರಿಫೆರಲ್ ವಾಸ್ಕ್ಯುಲರ್ ಇಂಜುರೀಸ್ ಅಂತೀವಿ. ಅಂದರೆ ಈಗ ಪೆರಿಫೆರಲ್ ಅಂದರೆ ಕಾಲು ಫ್ರ್ಯಾಕ್ಚರ್ ಆದಾಗ, ಅದ್ರ ಜೊತೆ ರಕ್ತನಾಳ ಇಂಜುರಿ ಆದಾಗ ಕೂಡ ಅದರದ್ದು ಅಪ್ಲಿಕೇಶನ್ ಇದೆ. ಮತ್ತು ಸ್ಟ್ರೋಕ್ ಪೇಷಂಟ್ಸ್ನಿಗೂ ಅದರ ಅಪ್ಲಿಕೇಶನ್ ಇದೆ. ನ್ಯೂರಾಲಜಿ, ನ್ಯೂರೋಸರ್ಜರಿ, ಇದರಲ್ಲಿ ಇಂಟರ್ವೆನ್ಷನಲ್ ರೇಡಿಯಾಲಜಿ ಅಂತೀವಿ. ಸೊ ಬೇರೆ ಬೇರೆ ಕ್ಯಾತ್ ಲ್ಯಾಬ್ ಅಪ್ಲಿಕೇಶನ್ಸ್ ಕೂಡ ನಮಗೆ ಯೂಸ್ ಆಗ್ತದೆ. ಅದಕ್ಕೆ ಇದು ಕ್ಯಾತ್ ಲ್ಯಾಬ್ ಸರ್ವಿಸಸ್ ಬಂದು ಯುನೈಟೆಡ್ ಆಸ್ಪತ್ರೆಯಲ್ಲಿ ಇದು ಕ್ಯಾತ್ ಲ್ಯಾಬ್ 1 ಇಯರ್ ಆಯಿತು ಬಂದು. ಸೊ ನಮ್ಮ ಕ್ಯಾತ್ ಲ್ಯಾಬ್ದು ವಿಶೇಷತೆ ಏನಂದರೆ, ಇದು ಸೀಮನ್ಸ್ ಕಂಪ್ನಿಯ ಒನ್ ಆಫ್ ದ ಬೆಸ್ಟ್ ಮೆಷಿನರಿ ಹೊಂದಿರತಕ್ಕಂಥದ್ದು, ಒನ್ ಆಫ್ ದ ಬೆಸ್ಟ್ ಕೇಪಬಿಲಿಟಿ ಹೊಂದಿರತಕ್ಕಂಥದ್ದು ಒಂದು ಕ್ಯಾತ್ ಲ್ಯಾಬ್ ಇದು. ಸೊ ಆ ಒಂದು ದೃಷ್ಟಿಕೋನದಿಂದ ಯುನೈಟೆಡ್ ಆಸ್ಪತ್ರೆಯಲ್ಲಿ ಈ ಒಂದು 12ನೇ ವರ್ಷ ಕಂಪ್ಲೀಟ್ ಮಾಡಿ 12 ಇಯರ್ಸ್ ಕಂಪ್ಲೀಟ್ ಆದಾಗ ಒಂದು ಮೇಜರ್ ಅಡಿಷನ್ ಏನಂದರೆ ಕಾರ್ಡಿಯಾಲಜಿ ಆ್ಯಂಡ್ ಕಾರ್ಡಿಯೋಥೊರಾಸಿಕ್ ಡಿಪಾರ್ಟ್ಮೆಂಟ್. ಇಲ್ಲಿ ಹೃದಯಕ್ಕೆ ಬೇಕಾದ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಅಂದರೆ ಬರುವಂಥ ವಯಸ್ಕರಲ್ಲಿ ಬರುವಂಥ ಬೈಪಾಸ್ ಆಪರೇಷನ್ ಆಗಿರ್ಬೋದು, ಅಥವಾ ಕವಾಟಗಳ ಬದಲಾವಣೆ, ಅಥವಾ ಹುಟ್ಟಿದಾಗ ಮಕ್ಕಳಲ್ಲಿ ಬರುವಂಥ ನಾನಾ ರೀತಿಯ ನ್ಯೂನತೆಗಳು, ಅಂದರೆ ಸುಲಭವಾದ ರಂಧ್ರಗಳು, ವಿವಿಧ ರೀತಿಯ ರಂಧ್ರಗಳು ಇರ್ತವೆ ಹೃದಯದಲ್ಲಿ, ಅಥವಾ ಒಂದು ಕ್ಲಿಷ್ಟಕರವಾದ ಮಕ್ಕಳಲ್ಲಿ ಬರುವಂಥ ಹೃದಯಕ್ಕೂ ಸಹ ನಾವು ಇಲ್ಲಿ ಶಸ್ತ್ರಚಿಕಿತ್ಸೆ. ಅದರೊಟ್ಟಿಗೆ ಲಂಗ್ಸ್, ಶ್ವಾಸಕೋಶದ ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಶ್ವಾಸಕೋಶದ ನಾನಾ ರೀತಿಯ ಒಂದು ಇನ್ಫೆಕ್ಷನ್ಗೂ ಸಹ ನಾವು ಶಸ್ತ್ರಚಿಕಿತ್ಸೆ ಮೂಲಕ ಆ ಕಾಯಿಲೆಯನ್ನು ಗುಣಪಡಿಸ್ಬೋದು. ಅದರೊಟ್ಟಿಗೆ ರಕ್ತನಾಳ, ಅಂದರೆ ಅಪಘಾತದಲ್ಲಿ ರಕ್ತನಾಳದ ಗಾಯ ಆದರೆ ಅಥವಾ ರಕ್ತನಾಳ ಬ್ಲಾಕ್ ಆದರೆ, ಈಗ ಅಂದರೆ ಸ್ಮೋಕರ್ಸ್ ಅಂತ ಹೇಳ್ತೀವಲ್ಲ, ಅವರಲ್ಲಿ ರಕ್ತನಾಳದ ನಾನಾ ರೀತಿಯ ಬ್ಲಾಕ್ಸ್ಗಳು ಬರುತ್ತೆ. ಅದಕ್ಕೆ ಬೈಪಾಸ್ ಮಾಡುವ ಒಂದು ಸೌಲಭ್ಯ ಸಹ ನಮ್ಮ ಆಸ್ಪತ್ರೆ. ಸೊ ಹೇಗೆ ಹೇಳ್ದಂಗೆ ಒಂದೊಂದು ಎಲ್ಲರಿಗೂ ಒಂದು ಅಫೋರ್ಡಬಲ್ ಆಗೋ ರೀತಿಯಲ್ಲಿ ಈ ಸಂಸ್ಥೆಯು ಜನಸೇವೆಯನ್ನು ಮಾಡ್ತಾ ಇದೆ. ಹಣ ಇದ್ದವ್ರಿಗೂ ನಾವು ಸೇವೆ ಮಾಡ್ತೀವಿ, ಹಣ ಇರದೇ ಇದ್ದವ್ರಿಗೂ BPL ಕಾರ್ಡ್ ಆಗಿರ್ಬೋದು, ಆಯುಷ್ಮಾನ್ ಕಾರ್ಡ್, ನಾನಾ ರೀತಿಯ ಕಾರ್ಡ್ ಮೂಲಕ ಸಂಪೂರ್ಣವಾಗಿ ಉಚಿತವಾದಂಥ ಒಂದು ಹೃದಯದ ಶಸ್ತ್ರಚಿಕಿತ್ಸೆಯನ್ನು ನಾವು ಈ ಸಂಸ್ಥೆಯಲ್ಲಿ ಮಾಡ್ತಾ. ಸೊ ಇದರೊಟ್ಟಿಗೆ ಹೇಗೆ 19ನೇ ತಾರೀಕು ನಾವೊಂದು ಉಚಿತ ಹೃದಯ ರೋಗದ ತಪಾಸಣೆ ಮಾಡ್ತಾ ಇದ್ದೀವಿ, ಅದು ತುಂಬ ಉತ್ತಮವಾದಂಥ ಒಂದು ಕಾರ್ಯ ಅಂತಲೇ ಹೇಳಿ ಬಯಸ್ತಿದ್ದೇನೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಹೃದಯದ ಕಾಯಿಲೆಗಳು ತುಂಬ ಜಾಸ್ತಿ. ಈ ಸಂದರ್ಭದಲ್ಲಿ ಯುನೈಟೆಡ್ ಆಸ್ಪತ್ರೆಯ ನಿರ್ದೇಶಕಿ ಡಾಕ್ಟರ್ ವೀಣಾ ವಿಕ್ರಮ್ ಸಿದ್ದಾರೆಡ್ಡಿ, ಡಾಕ್ಟರ್ ರಾಜು ಕುಲಕರ್ಣಿ, ಡಾಕ್ಟರ್ ಮೊಹಮ್ಮದ್ ಅಬ್ದುಲ್ ಬಶೀರ್, ಡಾಕ್ಟರ್ ಉಡುಪಿ ಕೃಷ್ಣ, ಡಾಕ್ಟರ್ ಅರುಣ್ ಹರಿದಾಸ್ ಸೇರಿದಂತೆ ಅನೇಕರು ಇದ್ದರು. ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಸಚಿವ ಸಂಪುಟದ ಸದಸ್ಯರು ಸೇರಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ ಹಿನ್ನೆಲೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ದೀಪಕ್ ನಾಗಪುಣ್ಯಶೆಟ್ಟಿ ಅವರು ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಒಂದು ಘೋಷಣೆ ತುಂಬಾ ಸಂತೋಷ ತಂದಿದೆ. ಬಸವಾಭಿಮಾನಿಗಳ ಬೇಡಿಕೆಗೆ ಸ್ಪಂದಿಸಿದ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದೆ. ಈ ಒಂದು ಘೋಷಣೆ ಮಾಡಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡೋದಲ್ಲದೆ ಎಲ್ಲ ರಾಜ್ಯದ ಸರ್ಕಾರಿ
ಒಂದು ಇಲಾಖೆಗಳಲ್ಲಿ ಎಲ್ಲ ಕಟ್ಟಡಗಳಲ್ಲಿ ಕೂಡ ಬಸವಣ್ಣನವರ ಒಂದು ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಒಂದು ಭಾವಚಿತ್ರವನ್ನು ಹಾಕಲಿಕ್ಕೆ ಆದೇಶವನ್ನು ಕೂಡ ಇವತ್ತು ಹೊರಡಿಸಿದ್ದಾರೆ. ಅದಕ್ಕಾಗಿ ಈ ಒಂದು ಸುಸಂದರ್ಭದಲ್ಲಿ ನಾವು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಸಚಿವ ಸಂಪುಟದ ಎಲ್ಲ ಸಚಿವರಿಗೆ ನಾವು ಒಂದು ಈ ಕರ್ನಾಟಕದ ಎಲ್ಲ ಬಸವಾಭಿಮಾನಿಗಳ ವತಿಯಿಂದ, ಒಂದು ಲಿಂಗಾಯತ ಸಮಾಜ ವತಿಯಿಂದ ಮತ್ತು ಎಲ್ಲ ಬಸವ ತತ್ವದ ಎಲ್ಲ ಶರಣರ ಎಲ್ಲರ ಅಭಿಮಾನಿಗಳ ವತಿಯಿಂದ ಒಂದು ಅನಂತ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನು ಕರ್ನಾಟಕ ಸರ್ಕಾರಕ್ಕೆ ತಿಳಿಸಲಾಕ ಬಯಸ್ತಾ ಇದ್ದೇನೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ವಿಶ್ವಗುರು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಲು ಅದರಲ್ಲಿ ಪ್ರಮುಖವಾಗಿ ಕಾಳಜಿ ವಹಿಸಿರ್ತಕ್ಕಂಥ ನಮ್ಮ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಒಂದು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಈ ಒಂದು ಸಚಿವ ಸಂಪುಟದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಅದಕ್ಕೆ ಮೊದಲೇ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದು ಏನು ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಲು ಪತ್ರ ಬರೆದಿದ್ರು. ಅದಲ್ಲದೆ ನಿನ್ನೆ ಕೂಡ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಬಜೆಟನ್ನು ಇದು ಮಾಡಲು ಮಂಡಿಸಿದ್ರು. ಅದರಲ್ಲೂ ಕೂಡ ಒಂದು ವಿಶೇಷವಾಗಿ ಒಂದು ಈ ಬಸವಾಭಿಮಾನಿಗಳ ಒಂದು ಪರವಾಗಿ ಒಂದು ವಿಶ್ವಗುರು ಬಸವಣ್ಣನವರ ಎಲ್ಲ ವಚನಗಳನ್ನು, ಸಾಹಿತ್ಯಗಳನ್ನು ಒಂದು ಒಂದೇ ಕಡೆ ಕ್ರೋಢೀಕರಣ ಮಾಡಬೇಕಂತ ಹೇಳಿ ವಿಶೇಷ ಮುತುವರ್ಜಿಯನ್ನು ವಹಿಸಿ ಒಂದು ವಚನ ಮಂಟಪ ಮತ್ತು ವಚನ ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡಬೇಕಂತ ಹೇಳಿ ಇದನ್ನು ಬಜೆಟ್ನಲ್ಲಿ ಮಂಡಿಸಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ರು. ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಪರಿಗಣಿಸಿ ನಿನ್ನೆ ಬಜೆಟ್ನಲ್ಲಿ ಒಂದು ಗುಲ್ಬರ್ಗದಲ್ಲಿ ಒಂದು ವಚನ ಸಂಗ್ರಹಾಲಯ ಸ್ಥಾಪನೆಗೆ ಒಂದು ನಿನ್ನೆ ಅವರು ಆದೇಶವನ್ನು ಬಜೆಟ್ನಲ್ಲಿ ಮಂಡಿಸಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಸ್ವಾವಲಂಬಿ ಯುವ ಜನತೆಯನ್ನು ನಿರ್ಮಿಸಲು ವೃಂದಾವನ ಗೋಕುಲ ಆರಂಭವಾಗಿದೆ. ಈ ಭಾಗದ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಶ್ರೀ ಮಾಧವ ಗೋಶಾಲೆಯ ಗೋಸೇವಕರಾದ ಚೇತನ್ ಪಾಟೀಲ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮೌಲ್ಯಯುತ ಶಿಕ್ಷಣ ಇಂದಿನ ಸಮಾಜದ ಅತಿ ಮುಖ್ಯವಾದ ಬೇಡಿಕೆಯಾಗಿದೆ. ಒಂದು ಕಡೆ ಶಿಕ್ಷಣದ ವ್ಯಾಪಾರೀಕರಣವಾಗುತ್ತಿದ್ರೆ, ಇನ್ನೊಂದೆಡೆ ಶಿಕ್ಷಕರು ಉದ್ಯೋಗ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಲಬುರಗಿಯ ಶ್ರೀ ಮಾಧವ ಗೋಶಾಲೆಯಲ್ಲಿ ಸಂಸ್ಕಾರಯುತ ಪ್ರಜೆಗಳನ್ನು ನಿರ್ಮಾಣ ಮಾಡಲು ಗುಲ್ಬರ್ಗ ವಿಶ್ವವಿದ್ಯಾಲಯದ ಎದುರುಗಡೆಗೆ ಇರುವ ಅಜತ್ಪುರ್ ಗ್ರಾಮದಲ್ಲಿ ಶ್ರೀ ಮಾಧವ ಗೋಶಾಲೆ ಪರಿಸರದಲ್ಲಿ ವೃಂದಾವನ ಗುರುಕುಲ ಹೆಸರಿನಲ್ಲಿ ಗುರುಕುಲ ಉದ್ಘಾಟನೆಗೊಂಡಿದೆ. ದೈಹಿಕ, ನೈತಿಕ, ಭಾವನಾತ್ಮಕ, ಮಾನಸಿಕ, ಆಧ್ಯಾತ್ಮಿಕ ಶಕ್ತಿ ತುಂಬುವುದೇ ಪಂಚಮುಖ ಶಿಕ್ಷಣ ಪದ್ಧತಿ. ಈ ಪಂಚಮುಖ ಶಿಕ್ಷಣ ಪದ್ಧತಿಯ ಮೂಲಕ ವಿದ್ಯಾರ್ಥಿಗಳಿಗೆ ವೇದ, ಸಂಸ್ಕೃತ, ಯೋಗ, ಯಾಗ, ಪಂಚಗವ್ಯ ಚಿಕಿತ್ಸೆ, ಆಯುರ್ವೇದ, ಗೋಪಾಲನೆ, ಕೃಷಿ, ಗೋವಿಜ್ಞಾನ, ಆತ್ಮರಕ್ಷಣೆ, ಕಲಾ ಕೌಶಲ್ಯ, ಖಾದಿ, ಸ್ವದೇಶಿ ಉತ್ಪನ್ನಗಳ ತಯಾರಿಕೆ ಇತ್ಯಾದಿ ಭಾರತೀಯ ಪ್ರಾಚೀನ ಜ್ಞಾನದ ಜೊತೆಗೆ ಆಧುನಿಕ ತಂತ್ರಜ್ಞಾನವು ಕಲಿಸಿಕೊಡಲಾಗುವುದು. 7ನೇ ತರಗತಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶ ಪಡೆಯಲು ಅರ್ಹರಾಗಿರುತ್ತಾರೆ. ಬೃಂದಾವನ ಗುರುಕುಲದಲ್ಲಿ 8ನೇ ತರಗತಿಯಿಂದ ದ್ವಿತೀಯ PUC-ವರೆಗೆ ಒಟ್ಟು 5 ವರ್ಷಗಳ ಕಾಲ ಉಚಿತ ಊಟ ಹಾಗೂ ವಸತಿ ಸಹಿತ ಸಂಪೂರ್ಣವಾಗಿ ಉಚಿತ ಶಿಕ್ಷಣ ನೀಡಲಾಗುವುದು. ವಿದ್ಯಾರ್ಥಿಗಳು 5 ವರ್ಷಗಳ ಶಾಲಾ ಶಿಕ್ಷಣ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಜಾತಿ ಮತ ಪಂಥಗಳಿಗೆ ಮೀರಿ ಕನ್ನಡ ಭಾಷೆಯನ್ನು ಬಲ್ಲಂತಹ ಆಸಕ್ತ ವಿದ್ಯಾರ್ಥಿಗಳಿಗೆ ಇಲ್ಲಿ ಉಚಿತ ಪ್ರವೇಶವನ್ನು ಪಡೆಯಬಹುದಾಗಿದೆ ಎಂದರು. ಬೇಡಿಕೆಯಾಗಿರುತ್ತದೆ. ಒಂದು ಕಡೆ ಶಿಕ್ಷಣ ವ್ಯಾಪಾರವಾಗುತ್ತಿದ್ದರೆ, ಇನ್ನೊಂದೆಡೆ ಶಿಕ್ಷಕರು ಉದ್ಯೋಗ ಸಿಗದೆ ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಕಳೆದ 7 ವರ್ಷಗಳಿಂದ ನಿರಾಶ್ರಿತ ಗೋವುಗಳನ್ನು ವಯಸ್ಸಾದ ಗೋವುಗಳ ಆರೈಕೆಯಲ್ಲಿ ಉಳಿಸಿಕೊಳ್ಳಲಿರುವ ಕಲಬುರಗಿಯ ಶ್ರೀ ಮಾಧವ ಗೋಶಾಲೆಯಲ್ಲಿ ಸಂಸ್ಕಾರಯುತ ಪ್ರಜೆಗಳನ್ನು ನಿರ್ಮಾಣ ಮಾಡುವ ಸಲುವಾಗಿ ವೃಂದಾವನ ಗುರುಕುಲ ಹೆಸರಿನಲ್ಲಿ ಗುರುಕುಲ ಕಾರ್ಯ ಆರಂಭಿಸಿದೆ. ಮತ್ತು ಅಲ್ಲಿ ಏನಪ್ಪ ಅಂದ್ರೆ ಶಿಕ್ಷಣ ಅಂತಂದರೆ, ಇವತ್ತು ಶಿಕ್ಷಣ ಯಾವ ರೀತಿ ಆಗಲಿರ್ತದೆ ಅಂದ್ರೆ, ಗುಣಮಟ್ಟ ಶಿಕ್ಷಣ ಸಿಗ್ಲಿಕ್ಕತ್ತದ, ಬಟ್ ಅದರ ಜೊತೆಗೆ ಸಂಸ್ಕಾರ ಸಿಗ್ತಾ ಇಲ್ಲ. ಅದಕ್ಕೆ ನಾವು ವಿದ್ಯಾರ್ಥಿಗಳನ್ನು ಗುಣಮಟ್ಟದ ಶಿಕ್ಷಣ ಜೊತೆಗೆ ಅವರಿಗೆ ಉತ್ತಮವಾದಂಥ ಸಂಸ್ಕಾರ ಕೂಡ ಒದಗಿಸುವ ಸಲುವಾಗಿ ಅವರಿಗೆ ಪಂಚಮುಖಿ ಶಿಕ್ಷಣ ಆಗಿರ್ಬೋದು. ಅದರಲ್ಲಿ ಪಂಚಮುಖಿ ಶಿಕ್ಷಣದಲ್ಲಿ ದೈಹಿಕ ಮತ್ತು ನೈತಿಕ, ಭಾವನಾತ್ಮಕ, ಮಾನಸಿಕ, ಆಧ್ಯಾತ್ಮಿಕ ಶಕ್ತಿ ತುಂಬುವುದೇ ಪಂಚಮುಖಿ ಶಿಕ್ಷಣದ ಉದ್ದೇಶ. ಮತ್ತು ವಿದ್ಯಾರ್ಥಿಗಳಿಗೆ ವೇದ, ಸಂಗೀತ ಮತ್ತು ಸಂಸ್ಕೃತ, ಯೋಗ,
ಮತ್ತು ಪಂಚಗೌಳ ಚಿಕಿತ್ಸೆ, ಆಯುರ್ವೇದ, ಗೋಶಾಲೆಯಲ್ಲಿ ಕೃಷಿ, ಗೋ ಮತ್ತು ವಿಜ್ಞಾನ, ಆಧ್ಯಾತ್ಮಿಕ ಮತ್ತು ಆತ್ಮರಕ್ಷಣೆ ಸಲುವಾಗಿ ಕೌಶಲ್ಯ ಸಲುವಾಗಿ ಕೊಡುವುದು ನಾವು ಆರಂಭಿಸಿದ್ದೇವೆ. ಅದರ ಜೊತೆಗೆ ಭಾರತೀಯ ಪ್ರಾಚೀನ ಜ್ಞಾನದ ಜೊತೆಗೆ ಆಧುನಿಕ ತಂತ್ರಜ್ಞಾನ ಕೂಡ ಅವರಿಗೆ ಕಲಿಸಿಕೊಡಲಾಗುತ್ತದೆ. 7ನೇ ತರಗತಿ ತೇರ್ಗಡೆ ಹೊಂದಿರುವ ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶ ಪಡೆಯಲು ಅರ್ಹರಾಗಿರ್ತಾರೆ. ಅವರು ಯಾವುದೇ ವರ್ಗದವರಾಗಿರಲಿ. ಮತ್ತು ಮುಖ್ಯ ಕಾರಣ ಏನಂತಂದರೆ ಇಲ್ಲಿ ಪ್ರವೇಶ ಪಡೆಯಲು ಅರ್ಹರು ಯಾರು ಅಂತಂದರೆ 7ನೇ ತರಗತಿಯಿಂದ ತೇರ್ಗಡೆ ಹೊಂದಿರುವುದು ಅವರಿಗೆ ದ್ವಿತೀಯ PUCವರೆಗೂ 5 ವರ್ಷಗಳ ಕಾಲ ಉಚಿತ ಶಿಕ್ಷಣ, ವಸತಿ ಮತ್ತು ಸಂಪೂರ್ಣವಾಗಿ ನೀಡಲಾಗುವುದು. ವಿದ್ಯಾರ್ಥಿಗಳು 5 ವರ್ಷಗಳ ಕಾಲ ಶಿಕ್ಷಣ ಪಡೆಯುವುದರ ಜೊತೆಗೆ ಕಡ್ಡಾಯವಾಗಿರುತ್ತದೆ. ಜಾತಿ ಮತ್ತು ಹಂತಗಳಿಗೆ ಮೀರಿ ಕನ್ನಡ ಭಾಷೆಯನ್ನು ಬಲ್ಲವಂತ ಆಸಕ್ತ ವಿದ್ಯಾರ್ಥಿಗಳು ಈ ಶಿಕ್ಷಣವನ್ನು ಪಡೆಯಲು ಅರ್ಹ. ಮಾರ್ಚ್ 23ರಂದು ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡುವ ಕುರಿತು ಜಯಂತ್ಯೋತ್ಸವ ಸಮಿತಿಯನ್ನು ಸಮಾಜದ ಮುಖಂಡರನ್ನು ಒಳಗೊಂಡ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಜಗದ್ಗುರು ಶ್ರೀ ರೇಣುಕಾಚಾರ್ಯ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಲಾಯಿತು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮಿತಿಯ ಗೌರವ ಅಧ್ಯಕ್ಷರು ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು ಕಟ್ಟಿಮನಿ ಹಿರೇಮಠಪಾಳ, ಅಧ್ಯಕ್ಷರಾಗಿ ರಾಚೋಟಯ್ಯ ಹಿರೇಮಠ ಹಗರಗುಂಡಗಿ, ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಅನ್ನಪೂರ್ಣ ಹಿರೇಮಠ ಕಲಬುರ್ಗಿ, ಪ್ರಧಾನ ಕಾರ್ಯದರ್ಶಿಯಾಗಿ ರುದ್ರಯ್ಯ ಹಿರೇಮಠ ಕೊಡಲ್ಹಂಗರ್ಗ, ರಮೇಶ್ ಬಿದ್ಕರ್, ಕಾರ್ಯಾಧ್ಯಕ್ಷರಾಗಿ ವಿಬಿ ಮಡಪತಿ, ವೀರುಸ್ವಾಮಿ ನರೋಣಿ, ವಿಶ್ವನಾಥ ಸಾಲಿಮಠ ಅವರನ್ನು ನೇಮಕ ಮಾಡಲಾಗಿದೆ ಎಂದು ದಿನಾಂಕ ಮಾರ್ಚ್ 23ರಂದು ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವವನ್ನು ಕಲಬುರಗಿ ನಗರದಲ್ಲಿ ಜಿಲ್ಲಾ ಜಯಂತ್ಯೋತ್ಸವದ ಸಮಿತಿ ರಚನೆ ಮಾಡಿಕೊಂಡು ನಾವು ಇವತ್ತಿನ ದಿನ ಅಂದರೆ ಮಾರ್ಚ್ 23ರ ಕಾರ್ಯಕ್ರಮದ ಒಂದು ಪ್ರಚಾರಕ್ಕಾಗಿ ಪದಾಧಿಕಾರಿಗಳ ಆಯ್ಕೆಯನ್ನು ತಮ್ಮೆಲ್ಲರ ಎದುರಿಗೆ ಇವತ್ತು ನಾನು ಇಡಲು ಬಯಸ್ತಾ ಇದ್ದೇನೆ. ಪ್ರಥಮವಾಗಿ ಜಿಲ್ಲಾ ರೇಣುಕಾಚಾರ್ಯ ಜಯಂತ್ಯೋತ್ಸವದ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ರಾಚೋಟಯ್ಯ ಹಿರೇಮಠ ಅವರು ಆಯ್ಕೆಯಾಗಿರ್ತಾರೆ. ಅದೇ ರೀತಿ ಈ ಒಂದು ಸಮಿತಿಯ ಗೌರವಾಧ್ಯಕ್ಷರಾಗಿ ಪರಮ ಪೂಜ್ಯರು ಹಾಗೂ ಪಾಳಮಠದ ಪೂಜ್ಯರಾಗಿರುವ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು ಆಯ್ಕೆಯಾಗಿರ್ತಾರೆ. ಅದೇ ರೀತಿ ನಾವು ಪತ್ರಿಕಾ ಮಾಧ್ಯಮದವರಿಗೆ ನಮ್ಮ ಎಲ್ಲ ಪದಾಧಿಕಾರಿಗಳ ಹೆಸರನ್ನು ಕೊಟ್ಟಿರ್ತೇವೆ. ಅದೇ ರೀತಿ ಜಗದ್ಗುರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಮಾತನ್ನು ಸಾರಿರುವ ಪರಮ ಪೂಜ್ಯ ರೇಣುಕಾಚಾರ್ಯರ ಜಯಂತಿಯನ್ನು ನಾವು ಕಲಬುರಗಿಯಲ್ಲಿ ಒಂದು 3 ದಿನದ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಿ ವಿಶೇಷವಾಗಿ ನಮ್ಮ ಪಂಚಪೀಠಗಳ ಪರಂಪರೆ ವಿಷಯದ ಬಗ್ಗೆ ನುರಿತ ಪ್ರಾಧ್ಯಾಪಕರಿಂದ, ಪೂಜ್ಯರಿಂದ, ಹಲವಾರು ನಾಯಕರಿಂದ ಆ ಎಲ್ಲ ವಿಷಯಗಳನ್ನು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ 23ನೇ ತಾರೀಕು ಏನು ರೇಣುಕಾಚಾರ್ಯರ ಒಂದು ಮೂರ್ತಿ ಏನು ಮೆರವಣಿಗೆ ನಡೆಯುತ್ತೆ, ಅಲ್ಲಿ ನಮ್ಮ ಜಂಗಮ ಕುಲದ ಏನು ಪರಂಪರೆ ಇದೆ ಆ ಎಲ್ಲ ವಿಶೇಷವಾದ ಡೊಳ್ಳು ಕುಣಿತ, ಕೋಲಿರ್ಬೋದು, ಯಾವುದೇ ವಾದ್ಯಗಳಿಂದ ಮತ್ತು ಒಂದು 2,000 ಅಥವಾ 1,001 ಕುಂಭ ಹೊತ್ತಿರುವ ಮಹಿಳೆಯರ ಜೊತೆಗೆ ನಾವು ಹೋದ ವರ್ಷ ಯಾವ ರೀತಿ ಮಾಡಿದ್ದೇವೆ ಅದಕ್ಕಿಂತಲೂ ಅದ್ಧೂರಿಯಾಗಿ ಮಾಡಬೇಕಂತ ಎಲ್ಲರೂ ಈ ಒಂದು ಮತ್ತು ಎಲ್ಲ ಸಮಾಜದವರನ್ನು ಮತ್ತು ಎಲ್ಲ ವರ್ಗದ ಜನರನ್ನು ತೆಗೆದುಕೊಂಡು ನಾವೊಂದು ಈ ಕಾರ್ಯಕ್ರಮಕ್ಕೆ ತುಂಬ ಒಳ್ಳೆಯ ರೀತಿಯಿಂದ ಎಲ್ಲರೂ ನಾವು ಸಜ್ಜಾಗಿದ್ದೇವೆ. ಚಿಂಚೋಳಿ ತಾಲೂಕಿನ ಗಡಿಭಾಗದ ಜಲವರ್ಷ್ ಗ್ರಾಮದಲ್ಲಿ ಶಾರ್ಟ್ ಸರ್ಕ್ಯೂಟ್ ಅವಘಡಕ್ಕೆ ಕಬ್ಬಿನ ಗದ್ದೆ ಭಸ್ಮವಾದ ಘಟನೆ ಸಂಭವಿಸಿದೆ. ಜಲವರ್ಷ್ ಗ್ರಾಮದ ಸರ್ವೆ ನಂಬರ್ 68ರಲ್ಲಿ ಇಂದುಬಾಯಿ ಗಂಡ ಪ್ರಕಾಶ್ ಎಂಬ ಕೃಷಿಕ ವಿಧವೆ ಮಹಿಳೆ ಅತ್ಯಂತ ಕಷ್ಟಪಟ್ಟು ಬೆಳೆದ ಕಬ್ಬು ಕಟಾವು ಮಾಡುವ ಆಸೆಯಲ್ಲಿರುವಾಗ ಈ ಅವಘಡ ಸಂಭವಿಸಿದೆ. ಬೆಳೆದ ಕಬ್ಬನ್ನು ಸ್ಥಳೀಯ ಸಿದ್ದಶ್ರೀ ಕಾರ್ಖಾನೆಗೆ ಸಾಗಿಸಬೇಕು ಎಂದುಕೊಂಡಿದ್ಲು. ಈ ಕಾರ್ಖಾನೆ ಬಂದ್ ಆಗಿರುವ ಕಾರಣ ಬೇರೆ ಮಾರ್ಗ ಹುಡುಕುತ್ತಿದ್ದಳು. ಅಷ್ಟರಲ್ಲಿಯೇ ವಿದ್ಯುತ್ ತಂತಿ ಸ್ಪರ್ಶಿಸಿ ಶಾರ್ಟ್ ಸರ್ಕ್ಯೂಟ್ ದಿಂದಾಗಿ
ಬೆಳೆದ ಕಬ್ಬು ಬೆಂಕಿಗೆ ಆಹುತಿಯಾಗಿದೆ. ಹೀಗಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬ ಮಾತಿನಂತೆ ರೈತ ಕುಟುಂಬಕ್ಕೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನೊಂದ ಮಹಿಳೆಗೆ ತಕ್ಷಣ ನೆರವಿಗೆ ಪರಿಹಾರ ಒದಗಿಸಬೇಕು ಎಂದು ಗ್ರಾಮಸ್ಥರು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ತಗೋ ಅನ್ಲತ್ತಾರ ಹಿಂದಿನವರು. ಆಯ್ತು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ. ಚಿಂಚೋಳಿ ತಾಲೂಕಿನ ಐನಾಪುರ ಗ್ರಾಮದ ಸುಪ್ರಸಿದ್ಧ ಶ್ರೀ ನಂದಿ ಬಸವೇಶ್ವರ ದೇವಸ್ಥಾನದ ರಥೋತ್ಸವವು ಅದ್ದೂರಿಯಾಗಿ ಜರುಗಿತು. ಮಹಿಳೆಯರೇ ರಥ ಎಳೆಯುವುದು ವಿಶೇಷ. ಪಡಿಶೆಟ್ಟಿ ಪರಿವಾರ ಮನೆತನದಿಂದ ಭವ್ಯ ಕುಂಭ ಮೇಳದ ಮೆರವಣಿಗೆ ಭಕ್ತರನ್ನು ಆಕರ್ಷಿಸಿತು. ಜಯ ಘೋಷದೊಂದಿಗೆ ರಥ ಎಳೆದರು. ಮಹಿಳೆಯರು ಜಾತ್ರೆಗಳಲ್ಲಿ ತೇರು ಎಳೆಯುವುದು ವಿಶೇಷ. ಸಾಮಾನ್ಯವಾಗಿ ಪುರುಷರೇ ನೋಡಿದ್ದೇವೆ. ಆದರೆ ಚಿಂಚೋಳಿ ತಾಲೂಕಿನ ಐನಾಪುರ ಗ್ರಾಮದ ನಂದಿ ಬಸವೇಶ್ವರ ದೇವಸ್ಥಾನದ 12ನೇ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ರಥೋತ್ಸವದಲ್ಲಿ ಗ್ರಾಮದ 1001 ಜನ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಂತರ ನಂದಿ ಬಸವೇಶ್ವರರ ರಥವನ್ನು ಪುರುಷರಿಗೆ ದೂರವಿಟ್ಟು ಮಹಿಳೆಯರೇ ರಥವನ್ನು ಎಳೆದಿರುವುದು ವಿಶೇಷವಾಗಿತ್ತು.
ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಮಾಜಿ ಪ್ರಧಾನಿಗಳಾದ ದೇವೇಗೌಡರು ಬೇಗ ಗುಣಮುಖರಾಗಿ ಬರಲಿ ಎಂದು ಜೆಡಿಎಸ್ನ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಅವರು ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಮಾಜಿ ಪ್ರಧಾನಿಗಳು ರಾಜ್ಯಸಭೆಯ ಸದಸ್ಯರಾದ ಎಚ್.ಡಿ. ದೇವೇಗೌಡರು ಕಳೆದ ವಾರ ನಡೆದ ಕೇಂದ್ರ ಬಜೆಟ್ ಅಧಿವೇಶನದಲ್ಲಿ ಭಾಗವಹಿಸಿದರು. ದೆಹಲಿಯಲ್ಲಿ ತೀವ್ರ ಚಳಿಯ ವಾತಾವರಣದಿಂದ ಅವರ ಆರೋಗ್ಯದಲ್ಲಿ ಏರುಪೇರಾಗಿ ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ದೇವೇಗೌಡರು ಬೇಗ ಗುಣಮುಖರಾಗಿ ಬರಲಿ ಎಂದು ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಅವರು ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬೀದರ್ ಟು ಬೆಂಗಳೂರು ವಿಮಾನ ಸೇವೆ ಬಂದ್ ಆಗಿರುವುದರ ಕುರಿತು ಕೇಂದ್ರ ಸಚಿವರಾಗಿ ಒಂದು ಮಾತನಾಡಿಲ್ಲ ಎಂದು ಕೇಂದ್ರ ಸಚಿವ ಭಗವಂತ ಖೂಬಾ ವಿರುದ್ಧ ಸಚಿವ ಈಶ್ವರ್ ಖಂಡ್ರೆ ಕಿಡಿಕಾರಿದರು. ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಸುದ್ದಿಗಾರರೊಂದಿಗೆ ಮಾತನಾಡಿ, ನಾನು ವಿಮಾನ ಸೇವೆ ಆರಂಭಿಸಬೇಕು ಅಂತ ಎಂಬಿ ಪಾಟೀಲ್ ಅವರಿಗೆ ಸಭೆ ಕರೆಯಲು ಹೇಳಿದ್ದೇನೆ. ಸಿಪೆಟ್ ಕಾಲೇಜು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಬೇಕಾದ ಹುದ್ದೆಗೆ ಸೀತಾರಾಮನ್ ಅವರು ಅನುಮೋದನೆ ಕೊಟ್ಟಿಲ್ಲ. ತರಬೇತಿ ಕೊಡ್ತೀವಿ ಅಂತ ಒಂದು ರೂಮ್ ತೆಗೆದುಕೊಂಡು ಖೂಬಾ ನಾಟಕ ಮಾಡಿದ್ದಾರೆ. ಕರ್ನಾಟಕಕ್ಕೆ ಜಿಎಸ್ಟಿ ಬರ ಪರಿಹಾರದಲ್ಲಿ ಮೋಸ ಆಗಿದೆ. ಅದರ ಕುರಿತಾಗಿ ಲೋಕಸಭೆಯಲ್ಲಿ ಒಮ್ಮೆ ಆದ್ರೂ ಧ್ವನಿ ಎತ್ತಿದ್ದಾರಾ ಎಂದು ಕೇಂದ್ರ ಸಚಿವ ಭಗವಂತ ಖೂಬಾಗೆ ಸಚಿವ ಖಂಡ್ರೆ ಪ್ರಶ್ನೆ ಮಾಡಿದರು. ಕೇಂದ್ರ ಸಚಿವ ಖೂಬಾರ್ ಅವರು ಸುಳ್ಳು ಹೇಳುವುದರಲ್ಲಿ 10 ವರ್ಷ ಕಳೆದಿದ್ದಾರೆ. ಇವತ್ತು ನಾನು ಹಿಂದೆ ಉಸ್ತುವಾರಿ ಸಚಿವನಾಗಿದ್ದಾಗ ಎಲ್ಲ ರೀತಿಯ ರಾಜ್ಯ ಸರ್ಕಾರದ ಸಹಕಾರ ಮಾಡಿ ಇವತ್ತು ಏನು ನಮ್ಮ ವಿಮಾನಯಾನ ಪ್ರಾರಂಭ ಮಾಡಿದ್ದೇವೆ. ಇದು ಇವತ್ತು ನಾನು ಎಂಬಿ ಪಾಟೀಲರಿಗೆ ಹೇಳಿ ಸಭೆ ಕರೀಲಿಕ್ಕೆ ಹೇಳಿದ್ದೇನೆ. ಇದನ್ನು ಮತ್ತೆ ಪುನರಾರಂಭ ಮಾಡಬೇಕು ಅಂತೇಳಿ ಕೇಂದ್ರದಲ್ಲಿ ಸಚಿವರಾಗಿ ಇವತ್ತು ವಿಮಾನ ಹಾರಾಟ ಸ್ಥಗಿತ ಆಯಿತು. ಬೀದರ್ದು ಏನು ಸಾಧನೆ ಮಾಡಿದ್ರಪ್ಪ? ನಿಮ್ಗೇನು ನೈತಿಕತೆ ಇದೆ? ಸಿಪೆಟ್ ಕಾಲೇಜ್ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರು. ನಿಮಗೆ ಹುದ್ದೆ ಬೇಕಾಗಿದ್ದು ಅನುಮೋದನೆ ಕೊಟ್ಟಿಲ್ಲ ನಿರ್ಮಲಾ ಸೀತಾರಾಮನ್. ಈಗೇನದು ತರಬೇತಿ ಕೊಡ್ತೀವಿ ಅಂತೇಳಿ ನಾಟಕ ಮಾಡಿ ಒಂದು ರೂಮ್ ತೊಗೊಂಡು ಪ್ರಾರಂಭ ಮಾಡಿ ಅದರಲ್ಲಿನೂ ಮೋಸ. ಕರ್ನಾಟಕ ರಾಜ್ಯಕ್ಕೆ GSTಯಲ್ಲಿ ಮೋಸ ಆಯಿತು. ನೀವು ಬಾಯಿ ತೆರೆದ್ರಾ? ನಿಂತಿರಾ? ಕರ್ನಾಟಕ ರಾಜ್ಯಕ್ಕೆ ಬರದಲ್ಲಿ ಮೋಸ ಆಯಿತು. ಬರ ಪರಿಹಾರ ಒಂದು ನಯಾ ಪೈಸೆ ಬಿಡುಗಡೆ ಆಗಿಲ್ಲ. ನೀವೆಂದಾದರೂ ಲೋಕಸಭೆಯಲ್ಲಿ ವಿಷಯ ಎತ್ತಿದ್ದೀರಾ? ಕರ್ನಾಟಕ ರಾಜ್ಯದ ಏನೊಂದು ಯೋಜನೆಗಳಿದ್ದು, ನೀರಾವರಿ ಯೋಜನೆಗಳು, ಆ ನೀರಾವರಿ ಯೋಜನೆಗಳು ಮಂಜೂರಾತಿ ಸಿಕ್ಕಿಲ್ಲ. ವರ್ಷಾಂಚರಿ ನೆನಗುದಿಗೆ ಬಿದ್ದಿದ್ದಾವೆ. ನೀವೇನಾದರೂ ಬಾಯಿ ಪಟಿಕ್ ಅಂತೇಳಿ ಏನಾದರೂ ತೆಗೆದಿದ್ದೀರಾ? ಮೋದಿಯವ್ರು ಎದುರು ನಿಲ್ಲುವಂಥ ತಾಕತ್ತು ನಿಮಗಿದೆಯಾ? 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂಥ ಅನುದಾನ ಇವತ್ತು ಕಡಿತ ಆಯಿತು. 4.71% ಏನಿತ್ತು ಅದರಿಂದ 3.64%ಗೆ ತಂದರು ಅವರು. ಇವತ್ತು ಏನೇನೋ ಮಾನದಂಡ ಹಾಕಿ ಅವಾಗೆಲ್ಲ ಹೋಗಿತ್ತು ನಿಮಗೆ? ಈ ರಾಜ್ಯದ ಜನ ನಿಮಗೆ ಬೆಂಬಲ ಕೊಟ್ಟಿಲ್ಲ. ಜನರಿಂದ ನೀವು ಸಂಸದರಾಗಿಲ್ಲ. ಏನು ಮಾಡಿದ್ರಿ? ಎಷ್ಟು ಕ್ಷುಲ್ಲಕ ನೋಡಿ. ಇದ್ದಂಥ ಕಾರ್ಖಾನೆ ಬೀದರ್ ಶುಗರ್ ಫ್ಯಾಕ್ಟ್ರಿ ಬಂದ್ ಮಾಡಿದ್ರಿ. ಅದಕ್ಕೆ ಪುನಶ್ಚೇತನ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ರಿ. ಇವತ್ತು 500 ಕೋಟಿ ರೂಪಾಯಿ ನಷ್ಟ ಮಾಡಿದ್ರಿ. ಇವತ್ತು ಮಾಡಿ ಹೇಳಿದ್ದು ಒಂದೂ ಕೆಲಸ ಮಾಡಿಲ್ಲ. ನಾವು ನುಡಿದಂತೆ ನಡೀತಾ ಇದ್ದೇವೆ. ಕೊಟ್ಟ ಭರವಸೆ ಈಡೇರಿಸ್ತಾ ಇದ್ದೇವೆ. ಎಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ. ಮತ್ತೇನು ಬೇಕು? ನಿಮ್ಗೇನು ನೈತಿಕತೆ ಇದೆ? ನಿಮ್ಮವರೇ ನಿಮಗೆ ಚೀತು ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಬಗ್ಗೆ ಹೇಳಿ, ಇದ್ರ ಬಗ್ಗೆ ಏನು ಹೇಳ್ತೀರಿ? ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಅನಾವರಣ ಕಾರ್ಯಕ್ರಮದಲ್ಲಿ ಬ್ಯಾನರ್ ಅಳವಡಿಸಿಲ್ಲ ಎಂದು ಲಿಂಗಾಯತ ಸಮುದಾಯದ ಮುಖಂಡರು ಜಿಲ್ಲಾಡಳಿತದ ಅಧಿಕಾರಿಗಳು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ಜರುಗಿತು. ಕಲಬುರಗಿಯ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಅನಾವರಣೆ ಕಾರ್ಯಕ್ರಮದಲ್ಲಿ ಬ್ಯಾನರ್ ಅಳವಡಿಸಿಲ್ಲ. ವಿಶ್ವಗುರುವನ್ನು ಜಿಲ್ಲಾಡಳಿತ ನಿರ್ಲಕ್ಷ್ಯ ಮಾಡುತ್ತಿದೆ ಎಂದು ಆರೋಪಿಸಿ ಲಿಂಗಾಯತ ಸಮುದಾಯದ ಮುಖಂಡರು ಜಿಲ್ಲಾಡಳಿತದ ಅಧಿಕಾರಿಗಳು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರನ್ನು ತರಾಟೆಗೆ ತೆಗೆದುಕೊಂಡರು. ಈ ಮಧ್ಯೆ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಮತ್ತು ಸಮಾಜದ ಮುಖಂಡರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ವಿಶ್ವಗುರು
ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979644 ಮತ್ತು 08472240066 240066. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702
205555. PUC ಆದ್ಮೇಲೆ ಏನ್ ಮಾಡೋದು, ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ PUC ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಡಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. ಮೊಬೈಲ್ ನಂಬರ್ 7619303873, 973-132-1173 and 0831-421-3873.